ಹಾಯ್ ಫ್ರೆಂಡ್ಸ್, ಮಿಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ತುರ್ತಾಗಿ ಹಣದ ಅವಶ್ಯಕತೆ ಇದ್ದಾಗ ಏನು ಮಾಡಬೇಕೆಂದು ತಿಳಿಯದಿದ್ದಾಗ, ಎಲ್ಲಿಗೆ ಹೋಗಬೇಕೆಂದು ತಿಳಿಯದ ಪರಿಸ್ಥಿತಿಯಲ್ಲಿ ನೀವಿದ್ದಾಗ, ಆದಾಯದ ವಿಷಯದಲ್ಲಿ ನೀವು ಎಲ್ಲಿಯೂ ಏನು ಮಾಡಬೇಕೆಂದು ಗೊತ್ತೇ ಆಗದಿದ್ದಾಗ, ಚೆನ್ನಾಗಿ ಬೆಳೆಯಬೇಕು, ನಾವು ಕೂಡ ಕೋಟ್ಯಾಧೀಶರು ಆಗಬೇಕು ಎನ್ನುವ ಒಂದು ಆಸೆ ಇದ್ದರೆ, ಈ ಪವಾಡವನ್ನ ನಿಮ್ಮ ಜೀವನದಲ್ಲಿ ಆಗಲೇಬೇಕೆಂದು ನೀವು ತಿಳಿದರೆ ಇದನ್ನು ಮಾಡಲೇಬೇಕಾಗುತ್ತದೆ. ನೀವು ಹಳದಿ ತಾರಾ ದೇವತೆ ಬಗ್ಗೆ ಕೇಳಿದ್ದೀರಾ? ಕೇವಲ 10 ನಿಮಿಷಗಳ ಕಾಲ ಈ ತಾಯಿಯನ್ನ, ಈ ದೇವಿಯನ್ನ ಕರೆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಬಯಸುವಷ್ಟು ಹಣವನ್ನ ಈ ತಾಯಿ ನೀಡುತ್ತಾರೆ. ಮತ್ತು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅವರು ನಿಮಗೆ ಅದಕ್ಕಿಂತ ಹೆಚ್ಚಿನ ಹಣವನ್ನ ಕೂಡ ನೀಡುತ್ತಾರೆ. ಇಲ್ಲಿರುವ ಈ ದೇವಿಯನ್ನ ಹಳದಿ ತಾರಾ ದೇವತೆ, ಯೆಲ್ಲೋ ತಾರಾ ದೇವತೆ ಎಂದು ಕರೆಯಲಾಗುತ್ತೆ. ಅಂದ್ರೆ ಅವಳು ತುಂಬಾ ಶಕ್ತಿಶಾಲಿ ಅಂತ ಅರ್ಥ. ನಕ್ಷತ್ರಗಳು, ನಾವು ಆಕಾಶದಲ್ಲಿ ನೋಡುವ ನಕ್ಷತ್ರಗಳೇ ಅದರಲ್ಲಿ ಸಂಜೆ ನಾವು ನೋಡುವ ನಕ್ಷತ್ರಗಳು ಒಂದೊಂದು ದೇವತೆಗಳು. ಆ ಚುಕ್ಕೆಗಳನ್ನ ನಕ್ಷತ್ರಗಳು ಎಂದು ನಾವು ಕರೆಯುತ್ತೇವೆ. ಪ್ರತಿಯೊಂದು ನಕ್ಷತ್ರವು ತನ್ನದೇ ಆದ ವಿಶಿಷ್ಟತೆಯನ್ನು ಕೂಡ ಹೊಂದಿದೆ. ಆದರೆ ಆ ನಕ್ಷತ್ರಗಳಿಗೆ ಕೆಲವೊಂದು ಹೆಸರುಗಳು ಕೂಡ ಇದೆ. ಹಳದಿ ತಾರಾ ದೇವತೆಯು ಒಬ್ಬ ಮಹಾಕಾವ್ಯ ನಕ್ಷತ್ರ ದೇವತೆ. ಇವುಗಳಲ್ಲಿ ಕೆಲವು ಅವುಗಳನ್ನ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಅವುಗಳಲ್ಲಿ ಕೆಲವು ನಕ್ಷತ್ರಗಳಿಗೆ ಸಂಬಂಧಿಸಿದ ದೇವರುಗಳು ಮತ್ತು ಕೆಲವು ಹಣಕ್ಕೆ ಸಂಬಂಧಿಸಿದ ದೇವರುಗಳು. ಅಂತಹ ಸಮಯದಲ್ಲಿ ನಾವು ಅವರನ್ನು ಕರೆದರೆ ಅವರು ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯದನ್ನ ತರುತ್ತಾರೆ. ಈ ಹಳದಿ ಅಥವಾ ಯೆಲ್ಲೋ ತಾರಾ ದೇವತೆಯು ನಮ್ಗೆ ಬೆಳೆಯಲು, ಕೋಟ್ಯಾಧೀಶ್ವರರಾಗಲು, ಚೆನ್ನಾಗಿ ಹೊಂದಿಕೊಳ್ಳಲು, ಹಣದ ಮುಚ್ಚಿದ ಬಾಗಿಲುಗಳನ್ನು ತೆರೆಯಲು ಬಹಳಷ್ಟು ಸಹಾಯ ಮಾಡುತ್ತಾರೆ. ಆದ್ದರಿಂದ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ. ಏಕೆಂದರೆ ಈ ವಿಷಯಕ್ಕೆ ಬಂದರೂ ನಾವು ಎಲ್ಲಿಗೂ ಹೋಗಬೇಕಾಗಿಲ್ಲ. ನಾವು 1 ರೂಪಾಯಿ ಕೂಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ಕುಳಿತಿದ್ದರೂ ಅಥವಾ ಕುಳಿತಲ್ಲೇ ನಾವು ಕುಳಿತುಕೊಂಡು, ನಿಂತಿದ್ದರೂ ಅಲ್ಲೇ ನಿಂತುಕೊಂಡು, ನಾವು ಏನಾದರೂ ಮಾಡುತ್ತಿದ್ದರೂ ಅಲ್ಲಿಂದಲೇ, ಅಥವಾ ನಮ್ಗೆ ಸ್ವಲ್ಪ ಬಿಡುವಿನ ಸಮಯ ಸಿಕ್ಕಿದ್ದರೆ ನಾವು ಇರುವ ಸ್ಥಳದಲ್ಲಿಯೇ ಉಳಿದು ನಾವು ಶಾಂತವಾಗಿದ್ದಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಹಳದಿ ಯೆಲ್ಲೋ ತಾರಾ ದೇವತೆಯನ್ನ ಸ್ಮರಿಸಿಕೊಳ್ಳಬಹುದು. ಆ ದೇವಿಗೆ ಸಂಬಂಧಿಸಿದ ಈ ಮಂತ್ರವನ್ನ ನೆನಪಿಡಿ ಮತ್ತು ಮುಂದಿನ ಕ್ಷಣಗಳಲ್ಲಿ ನಿಮ್ಮ ಕೈಗೆ ಹಣ ಬರುವುದನ್ನ ನೀವೇ ನೋಡುತ್ತೀರಿ, ಆಶ್ಚರ್ಯಪಡುತ್ತೀರಿ. ಅನೇಕ ಜನರು ಈ ಪವಾಡಗಳನ್ನ ಮಾಡಿದ್ದಾರೆ ಮತ್ತು ಅವರ ಜೀವನದಲ್ಲಿ ಅದ್ಭುತವಾದ ಪವಾಡಗಳು ಮತ್ತು ಒಳ್ಳೆಯ ಸುದ್ದಿಗಳನ್ನ ಕೂಡ ಪಡೆದಿದ್ದಾರೆ. ಇದನ್ನು ಮಾಡಿದ ನಂತರ ಎಷ್ಟು ಜನರು ತಮ್ಮ ಕೈಯಲ್ಲಿ ಎಷ್ಟೊಂದು ಹಣ ಇದೆ ಎಂದು ಹೇಳಿದ್ದಾರೆ. ನಾವು ಅವರಿಗೆ ಹೇಳಿದರೆ ಈ ವಿಷಯದಲ್ಲಿ ಯಾವುದೇ ನಿಯಮಗಳಿಲ್ಲ. ನೀವು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನೀವು ನಮಗೆ ಒಂದು ಲೈಕ್ ನೀಡಿ ಅಂತಹ ಅಮೂಲ್ಯ ಮಾಹಿತಿಯನ್ನು ನಮಗೆ ಒದಗಿಸುವಲ್ಲಿ ನಮ್ಮ ಪ್ರಯತ್ನಗಳಿಗೆ ನೀವು ಬೆಂಬಲಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಈ ತಾರಾ ದೇವತೆಯನ್ನು ಹಳದಿ ತಾರಾ ದೇವತೆ ಎಂದು ಕರೆಯುತ್ತಾರೆ. ಅಂದ್ರೆ ನಾವು ಹಣದ ವಿಷಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತೆಯೇ ಇದೇ ತರನೇ ಸೇಮ್ ಹಣದ ವಿಷಯದಲ್ಲಿಯೂ ಸಹ ಈ ಹಳದಿ ತಾರಾ ದೇವತೆಯನ್ನ ಪೂಜಿಸುತ್ತಾರೆ. ಇದರಲ್ಲಿ ಅವರು ನಮಗೆ ಅದ್ಭುತವಾದ ಫಲಗಳನ್ನ ಆ ತಾಯಿ ನಮಗೆ ನೀಡುತ್ತಾರೆ. ನಾವು ಕೆಲವು ನಿಯಮಗಳನ್ನು ಅನುಸರಿಸಿದಾಗ, ಅದು ಮನೆಯ ವಿಷಯವಾಗಿರ್ಲಿ ಅಥವಾ ಹಣದ ವಿಷಯವಾಗಿರ್ಲಿ, ಕೆಲವು ನಿಯಮಗಳನ್ನು ಅನುಸರಿಸಿದಾಗ ನಮಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತೆ. ಇಂತಹ ವಿಷಯಗಳಿಂದಾಗಿ ನಾವು ಜೀವನದಲ್ಲಿ ಭರವಸೆಯಿಂದ ಮುಂದುವರಿಯಲು ಸಾಧ್ಯವಾಗುತ್ತೆ. ನಾವು ಇದನ್ನು ಚೆನ್ನಾಗಿ ಮಾಡಿದ್ದೇವೆ, ಇದು ನಮಗೆ ಸಂಭವಿಸಿದೆ. ನಾವು ಅಂತಹ ಕೆಲಸಗಳನ್ನು ಮಾಡಿದಾಗ ತಿಳಿದವರು ಅವುಗಳನ್ನ ಅರ್ಥ ಮಾಡಿಕೊಳ್ತಾರೆ. ಅದಕ್ಕಾಗಿಯೇ ಅವರು ಇನ್ನೂ ಅತ್ಯಂತ ಭರವಸೆಯಿಂದ ಮಾಡ್ತಾರೆ. ಒಬ್ಬ ವ್ಯಕ್ತಿ ಬದುಕಲು ಆ ಭರವಸೆ ತುಂಬಾ ಮುಖ್ಯ. ಭರವಸೆ ಇಲ್ಲದೆ ಮನುಷ್ಯ ಪರಿಗಣಿಸಲಾಗುವುದಿಲ್ಲ, ಅವನು ಬದುಕಿದರೂ ವೇಸ್ಟ್. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಾವಾಗಲೂ ಭರವಸೆಯೊಂದಿಗೆ ಮುಂದುವರಿಯಬೇಕು. ಆದ್ರೆ ಅದ್ರ ಮೇಲೆ ಇನ್ನೇನಿದೆ? ನಾವು ಇಲ್ಲಿ ನೆಟ್ಟಿರುವ ಮರಿ ಹುಳುಗಳು ಎಲ್ಲಿವೆಯೋ ಹಾಗೆಯೇ ಇದ್ದರೆ ಯಾವುದೇ ಮಾನವ ಜೀವನಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ನಿಜ ಜೀವನದಲ್ಲಿ ಯಾವುದೇ ಭರವಸೆ ಇರೋದಿಲ್ಲ. ಅದಕ್ಕಾಗಿ ಮಾನವ ಜೀವನಕ್ಕೆ ಭರವಸೆ ತುಂಬಾ ಮುಖ್ಯವಾಗಿದೆ. ನಾಳೆಯ ಬಗ್ಗೆ ಭರವಸೆ ಇದ್ದರೆ ತಾನೇ ನಾವು ಇವತ್ತು ಜೀವನ ಮಾಡೋದಕ್ಕೆ ಆಗೋದು. ಹಲವಾರು ವಿಭಿನ್ನ ಕೆಲಸಗಳನ್ನ ನಾವು ಮಾಡಲು ಸಾಧ್ಯವಾಗೋದು. ಮತ್ತು ನಮಗೆ ಸಹಾಯ ಮಾಡಲು ತಾರಾಳಂತಹ ದೇವತೆಗಳೂ ಇದ್ದಾರೆ. ನಾವೆಲ್ಲರೂ
ನಮಗೆ ಸಹಾಯ ಮಾಡುವುದನ್ನ ನೋಡುತ್ತೇವೆ ಮತ್ತು ನಾವು ಒಂದು ಹಂತದಲ್ಲಿ ಅಂತಹ ಸಂದರ್ಭಗಳನ್ನ ಎದುರಿಸಬೇಕು. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ, ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣ ನಿಲ್ಲುವುದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕಷ್ಟಪಡದೆ ಯಾರಿಗೂ 1 ರೂಪಾಯಿ ಬಿಲ್ ಕೂಡ ಬರೋದಿಲ್ಲ, 1 ರೂಪಾಯಿ ಹಣನೂ ಸಿಗೋದಿಲ್ಲ. ಆದರೆ ಆ ಕಷ್ಟದ ಜೊತೆಗೆ ಒಂದು ಲಾಭವಿದ್ದರೆ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಪಡುವ ಶ್ರಮಕ್ಕೆ 1 ರೂಪಾಯಿ ಸಿಗುತ್ತೆ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಪಡುವ ಶ್ರಮಕ್ಕೆ 10 ರೂಪಾಯಿ ಸಿಗುತ್ತೆ, ಮತ್ತು ಅಂದರೆ ಇನ್ನು 9 ರೂಪಾಯಿಗಳಿಗೆ ಒಟ್ಟಿಗೆ ಬರುತ್ತೆ ಅಂತ. ಈ ರೀತಿಯಾಗಿ ಆ ಕಷ್ಟದ ಜೊತೆಗೆ ಪ್ರಯೋಜನವನ್ನ ಪಡೆಯಲು ನಾವು ಕಾಲಕ್ಕೆ ಇಂತಹ ಸಣ್ಣ ತಂತ್ರಗಳನ್ನು ಮಾಡಬೇಕು. ನಾವು ಎಷ್ಟೇ ಸಂಪಾದಿಸಿದರೂ ವಾಸಿಸಲು ಮನೆ ಇಲ್ಲ ಎಂದು ಹಲವರು ಹೇಳುತ್ತಾರೆ. ಏಕೆಂದರೆ ಮನೆಯಲ್ಲಿ ಎಲ್ಲವನ್ನ ಆಚರಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ನಾವು ಏನು ಮಾಡಬೇಕೆಂದಿದ್ದರೂ ಕನಿಷ್ಠ ಪಕ್ಷ ಒಳ್ಳೆಯ ಹೊಸ ಬಟ್ಟೆಗಳನ್ನು ಖರೀದಿಸಬಹುದು. ಖರೀದಿಸಲು ಯಾವುದೇ ವಸ್ತುಗಳಿಲ್ಲ, ಸ್ವಲ್ಪ ಉಂಗುರ ಕೊಂಡುಕೊಳ್ಳೋಣ, ನಾವು ಏನೇ ಮಾಡಿದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ನಾವು ಒಂದು ಒಳ್ಳೆಯ ಊಟವನ್ನಾದರೂ ತಿನ್ನಲು ಬಯಸುತ್ತೇವೆ. ನಮ್ಮ ಪರಿಸ್ಥಿತಿಗಳು ಸಹಾಯ ಮಾಡ್ತಾ ಇಲ್ಲ, ನಮ್ಗೆ ತುಂಬಾ ಕಷ್ಟ ಇದೆ, ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೇವೆ, ನಾವು ಏನೇ ಮಾಡಿದ್ರೂ ನಮ್ಗೆ 4 ಬಳಿ ತಲೆ ಎತ್ಕೊಂಡು ನಡೆಯೋಕ್ ಆಗ್ತಾ ಇಲ್ಲ, ತುಂಬಾ ನಾಚಿಕೆ ಆಗ್ತಾ ಇದೆ. ಅವರೆಲ್ಲರೂ ಕುತ್ತಿಗೆ ಚಿನ್ನ ಸರ ಹಾಕೊಂಡು ತಿರುಗಾಡ್ತಾ ಇದ್ದಾರೆ, ಕಾರಲ್ಲಿ ತಿರುಗಾಡ್ತಾರೆ. ನಾವು ಅಂತಹ ಜನರ ಬಳಿಗೆ ಹೋದ್ರೆ ನಮ್ಗೆ ತುಂಬಾ ನಾಚಿಕೆ ಆಗುತ್ತೆ. ನಾವು ಕೂಡ ಅವರಂತೆ ಬೆಳೆಯಲು ಬಯಸ್ತೇವೆ. ನಾವು ಏನ್ ಪಾಪ ಮಾಡಿದ್ದೀವಿ, ದೇವರು ನಮ್ಗೆ ಯಾಕೆ ಇಷ್ಟೊಂದು ಕೀಳಾಗಿ ಹುಟ್ಟಿಸಿದ್ದಾನೆ? ಕೆಲವು ಬಾರಿ ನಾವು ನಮ್ಮ ಮನಸ್ಸಿನಲ್ಲಿ ಯೋಚಿಸ್ತೇವೆ. ಈಗ ಕಾರುಗಳಲ್ಲಿ ಓಡಾಡುವ ಆ ಕೋಟ್ಯಾಧೀಶ್ವರು ಅಷ್ಟೊಂದು ಕಷ್ಟಪಟ್ಟರೆ ಮಾತ್ರ ನಾವು ಆ ಮಟ್ಟಕ್ಕೆ ಏರುತ್ತೇವೆ ಎಂದು ಹೇಳುತ್ತಾರೆ. ಒಂದು ಕ್ಷಣ ಯೋಚಿಸಿ, ಅವರು ನಮಗಿಂತ ಹೆಚ್ಚು ಕೆಲಸ ಮಾಡ್ತಾರೆಯೇ? ಅವರು ಎಂದಿಗೂ ಹಾಗೆ ಮಾಡೋದೇ ಇಲ್ಲ. ಬೇರೆ ಯಾರೂ ಅದೇ ಕೆಲಸವನ್ನು ಮಾಡುವುದಿಲ್ಲ, ಬೇರೆ ಯಾರಿಗೂ ಅದೇ ಕಷ್ಟ ಇಲ್ಲ. 24 ಗಂಟೆಗಳು ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಗೆ ಒಟ್ಟಿಗೆ ಬರುವ ಸಮಯ. ಆದ್ದರಿಂದ ನಮ್ಮಲ್ಲಿ ಅಂತಹ ಬುದ್ಧಿವಂತಿಕೆ ಅಥವಾ ಪ್ರತಿಭೆ ಅಂತಹದು ಒಟ್ಟಿಗೆ ಬರುವ ಸಮಯವೂ ಇರಬೇಕು. ಇದರರ್ಥ ಈ ತಾರಾ ದೇವತೆ ನಮಗೆ ಬಹಳ ಅದ್ಭುತವಾಗಿ ಸಹಾಯ ಮಾಡುತ್ತಾರೆ. ಯಾವುದೇ ನಿಯಮಗಳಿಲ್ಲ. ನೀವು ಮಹಿಳೆಯಾಗಿರಲಿ ಅಥವಾ ಪುರುಷರಾಗಿರಲಿ, ನೀವು ಒಳ್ಳೆಯ ಸಮಯವನ್ನ ಬೆಳೆಸಬಹುದು. ಅಂದರೆ ಮಹಿಳೆಯರು ಏನನ್ನೂ ಮಾಡಬಾರದ ಸಂದರ್ಭಗಳಿವೆ ಮತ್ತು ಮಾಂಸಾಹಾರ ಸೇವಿಸುವುದಕ್ಕೆ ಯಾವುದೇ ವಿಶೇಷ ನಿಯಮಗಳಿಲ್ಲ. ನೀವು ಶಾಂತವಾಗಿ ಕುಳಿತಾಗಲೆಲ್ಲ ನೀವು ಆ ದೇವತೆಯನ್ನ ನೋಡಬಹುದು. ನೀವು ಯೋಚಿಸಿದರೆ ಆ ದೇವತೆ ನಿಮಗೆ ಸಹಾಯ ಮಾಡುತ್ತಾರೆ. ಏಕೆಂದರೆ ಈ ತಾರಾ ದೇವತೆಯು ತುಂಬಾ ಶಕ್ತಿಶಾಲಿ. ಒಮ್ಮೆ ಪ್ರಯತ್ನಿಸಿ ನೋಡಿ, ಆ ಪವಾಡಗಳು ಯಾವುವು ಎಂದು, ನಿಮಗೆ ಎಷ್ಟು ಹಣ ಬೇಕು ಎಂದು ನೋಡಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ನೀವು ಅದನ್ನು ಕೇಳಬಹುದು. ಆ ಹಣ ಖಂಡಿತವಾಗಿಯೂ ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಬರುತ್ತೆ. ನೀವು ಕೋಟ್ಯಾಧಿಪತಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ತಾರಾ ದೇವತೆ, ಈ ಹಳದಿ ತಾರಾ ದೇವತೆಗೆ ಸಂಬಂಧಿಸಿದ ಮಂತ್ರ ಯಾವುದು ಅಂತ ಅಂದ್ರೆ, ಓಂ ತಾರೆ ತುತಾರೆ ತುರೇ ಪುಷ್ಟಿಂ ಕುರು ಸ್ವಾಹ. ಓಂ ತಾರೆ ತುತಾರೆ ತುರೇ ಪುಷ್ಟಿಂ ಕುರು ಸ್ವಾಹ ಎಂಬಂತೆ ನೀವು ಈಗ ಈ ಹೇಳಿದ ಮಂತ್ರವನ್ನ ಪಠಿಸಬಹುದು. ನೀವು ಅದನ್ನು 3 ಬಾರಿ, 5 ಬಾರಿ, 11 ಬಾರಿ, 48 ಬಾರಿ, ಎಷ್ಟು ಬಾರಿ ಬೇಕಾದ್ರೂ ಹೇಳಲು ಬಯಸ್ತೀರೋ ಅಷ್ಟು ಸಾಲ ಹೇಳ್ಬಹುದು. ಶಾಂತವಾಗಿ ಕುಳಿತುಕೋಬೇಕು. ಕಣ್ಣು ಮುಚ್ಕೊಂಡು ಇದನ್ನ ನಿಧಾನವಾಗಿ ಶಾಂತವಾಗಿ ಮನಸ್ಸಲ್ಲಿ ಒಳಗಡೆ ಹೇಳ್ಬೇಕು. ಹಳದಿ ತಾರಾ ದೇವತೆಗೆ ಸಂಬಂಧಿಸಿದ ಈ ಮಂತ್ರವನ್ನ ನೆನಪಿಸಿಕೊಳ್ತಲೇ ಇರಬೇಕು. ನಮಗೆ ಈಗ ನಿಜವಾಗಿಯೂ ಹಣ ಬೇಕು, ನಮ್ಮಲ್ಲಿ ರೂಪಾಯಿ ಇಲ್ಲ, ನಮ್ಗೆ ಹಣ ಬೇಕು ಎಂದು ಯೋಚಿಸಿ ನೀವು ಈ ಮಂತ್ರವನ್ನ ಜಪಿಸಿದರೆ ಯಾರಾದರೂ ನಿಮಗೆ ಕೈಗೆ 100 ರೂಪಾಯಿ ಕೂಡ, ಮತ್ತು ಆ ಕ್ಷಣದಲ್ಲಿ ಅಂತಹ ಅದ್ಭುತ ಪವಾಡಗಳು ಸಂಭವಿಸುತ್ತೆ. ಯಾರಾದರೂ ನಿಮ್ಗೆ ದುಡ್ಡು ಕೊಡಬಹುದು. ನೀವು ಯಾವಾಗಲೂ ಹಾಗೆ ಯೋಚಿಸಿದ್ರೆ ನೀವು ಕೋಟ್ಯಾಧಿಪತಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ನೀವು ಯಾವಾಗಲೂ ನಮ್ಮನ್ನು ನಂಬಬಹುದು. ಕಾಲಕ್ಕೆ ಅಂದರೆ ಒಮ್ಮೊಮ್ಮೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ, ಆದರೆ ಕೈಯಲ್ಲಿ ಹಣನೇ ಇರೋದಿಲ್ಲ ಮತ್ತು ಯಾರೂ ಅದನ್ನು ನಮ್ಗೆ ಕೊಡೋದಿಲ್ಲ. ವಾಸ್ತವವಾಗಿ ಕೆಲವೊಂದು ನಮ್ಮ ಕೈಯಲ್ಲಿ 1 ರೂಪಾಯಿ ಇಲ್ಲದಿದ್ದಾಗ ನಾವು ಬಹಳಷ್ಟು ಕಷ್ಟಗಳನ್ನ
ಅನುಭವಿಸ್ತೇವೆ. ಅಂತಹ ವಿಷಯಗಳು ಇದ್ರೂ ನೀವು ಈ ತಾರಾದೇವತೆಗೆ ಸಂಬಂಧಿಸಿದ ಈ ಮಂತ್ರವನ್ನ ನೆನಪಿಸಿಕೊಂಡ್ರೆ, ಅಂದ್ರೆ ಇದನ್ನ ಕಂಠಪಟ ಮಾಡ್ಬಿಡಿ. ಅಂತಹ ಸಮಯದಲ್ಲಿ ಕೂಡ ಸಹ ಈ ತಾರಾದೇವಿಗೆ ಸಂಬಂಧಿಸಿದ ಈ ಮಂತ್ರವನ್ನ ನೆನಪಿಸಿಕೊಂಡ್ರೆ ಹಣ ಕೊಡೋದಿಲ್ಲ ಅಂತ ಹೇಳುವವರು ಕೂಡ ಫೋನ್ ಮಾಡಿ ಅವರು ನಿಮ್ಗೆ ಕೊಟ್ಟು ಹೋಗ್ತಾರೆ. ನೀವು ಯಾರಿಗಾದ್ರೂ ಹಣವನ್ನ ಸಾಲ ನೀಡಿದ್ರು ಸಹ ಅವರು ನಿಮ್ಗೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನಿಮ್ಮ ಆದಾಯ ಡಬಲ್ ಆಗುತ್ತೆ. ನಿಮ್ಮ ಕೆಲಸವೂ ಕೂಡ ಒಟ್ಟಿಗೆ ಬರುತ್ತೆ. ನಿಮ್ಮ ಉದ್ಯೋಗಗಳಲ್ಲಿ ನಿಮ್ಮ ಸಂಬಳ ಹೆಚ್ಚಾಗುತ್ತೆ. ನೀವು ವ್ಯವಹಾರದಲ್ಲಿ ಚೆನ್ನಾಗಿ ಹೊಂದಿಕೊಳ್ತೀರಿ ಮತ್ತು ಎಲ್ಲಾ ರೀತಿಯಲ್ಲೂ ನೀವು ಚೆನ್ನಾಗಿ ಹೊಂದಿಕೊಳ್ತೀರಿ. ಇದು ಹಣಕ್ಕೆ ಸಂಬಂಧಿಸಿದ ಪ್ರಬಲ ಮಂತ್ರ. ಅನೇಕ ಜನರು ಈ ಮಂತ್ರವನ್ನು ಚೆನ್ನಾಗಿ ಬಳಸ್ತಾ ಇದ್ದಾರೆ. ನಮ್ಮ ಕಡೆಯಷ್ಟೇ ಅಲ್ಲ, ಬೇರೆ ಕಡೆಯ ಜನರು ಈ ಮಂತ್ರವನ್ನ ಪಠಿಸಿ ಕಾಲಕ್ಕೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಹೊರ ಬರ್ತಾ ಇದ್ದಾರೆ. ಆದ್ದರಿಂದ ಉತ್ತಮವಾಗಿ ಕಾರ್ಯ ಆಗ್ಬೇಕು ಅಂತಂದ್ರೆ ಈ ಅವಕಾಶವನ್ನ ಪಡೆದುಕೊಳ್ಳಿ. ನೀವು ಕೂಡ ಇದನ್ನ ಬಳಸಬೇಕು ಎಂದು ಹೇಳಿದ್ರಿಂದ ಇಂದು ಈ ವಿಡಿಯೋವನ್ನ ನಿಮ್ಗೆ ತಂದಿದ್ದೀನಿ. ನೀವು ಅದನ್ನು ಯಾವುದೇ ದಿನ ಮಾಡಬಹುದು. ಅದಕ್ಕೆ ಇಂತಹದೇ ಅಂತ ಟೈಮ್ ಏನಿಲ್ಲ. ಇಂದು ಆ ದಿನ ಎಂಬುದೇ ಇಲ್ಲ. ನಿಮ್ಗೆ ಹಣದ ಅವಶ್ಯಕತೆ ಯಾವಾಗಿದೋ ಆವಾಗೆಲ್ಲ ಮಾಡಬಹುದು. ವಿಡಿಯೋವನ್ನ ಎಚ್ಚರಿಕೆಯಿಂದ ನೋಡಬಹುದು. ಇಲ್ಲದಿದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಆ ಮಂತ್ರವನ್ನ ಮನಸ್ಸಿನಲ್ಲಿ ನೆನಪಿಟ್ಕೊಳ್ಳಿ. ಹಣ ಖಂಡಿತವಾಗಿಯೂ ನಿಮ್ಮ ಕೈಗೆ ಬಂದು ಬೀಳುತ್ತೆ. ನಿಮ್ಮ ಸಾಲಗಳೆಲ್ಲ ತೀರಿ ಹೋಗುತ್ತೆ. ನೀವು ಸಾಲ ನೀಡುವ ಮಟ್ಟಕ್ಕೆ ಬೆಳಿತೀರಿ. ನಿಮ್ಮ ಆದಾಯ ಮತ್ತು ನಿಮ್ಮ ಮನೆ ಚೆನ್ನಾಗಿ ಒಟ್ಟಿಗೆ ಬಂದಿದ್ರೆ ಹಣದ ಬಾಗಿಲುಗಳು ಮುಚ್ಚಿದ್ರು ಕೂಡ ಅವು ಕೂಡ ತೆರೆದುಕೊಳ್ತವೆ. ತಲೆಮಾರುಗಳ ಕಾಲ ಐಶ್ವರ್ಯಗಳೊಂದಿಗೆ ಕುಳಿತು ಊಟ ಮಾಡಿದ್ರೂ ಅಕ್ಷಯ ಸಂಪತ್ತು ನಿಮ್ಮದಾಗುತ್ತೆ. ಈ ಹಳದಿ ಎಲ್ಲೋ ತಾರಾದೇವತೆ ಕಡಿಮೆ ದೇವತೆ ಎಂದು ನೀವು ಭಾವಿಸಲೇಬೇಡಿ. ಅದನ್ನು ತಿಳಿದವರಿಗೆ ತಿಳಿದೇ ಇದೆ. ಅದನ್ನು ತಿಳಿಯದವರಿಗೆ ಅದು ತಿಳಿದಿಲ್ಲ. ಆದ್ರಿಂದ ಈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಈ ಹಳದಿ ತಾರಾ ದೇವತೆಯನ್ನ ಹೇಗೆ ಕರೆಯಬೇಕೆಂದು ನಿಮಗೆ ಅರ್ಥವಾಗಿದ್ರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅದಕ್ಕೆ ಒಂದು ಸಣ್ಣ ಲೈಕ್ ನೀಡಿ ಮತ್ತು ನಮ್ಗೆ ಬೆಂಬಲ ನೀಡಿ. ಇಂತಹ ಅಮೂಲ್ಯ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನೀವು ಒಂದು ಸಣ್ಣ ಲೈಕ್ ಮಾಡಿದ್ರೆ ಸಾಕು. ಅದೇ ನಮಗೆ ದೊಡ್ಡ ಪ್ರೇರಣೆ ಆಗುತ್ತೆ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೀನಿ. ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ಫಸ್ಟ್ ನಿಮ್ಗೆ ಬರುತ್ತೆ. ಇನ್ನೂ ಎಷ್ಟೋ ವಿಷಯ ನಿಮ್ಗೆ ಕಲಿಸೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಸಣ್ಣ ಲೈಕ್ ಮಾಡಿ ನಮ್ಗೆ ಬೆಂಬಲ ನೀಡಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.